गणनायकाय गणदैवताय गणाध्यक्षाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि क्षेत्रे गुरुदैव कलाराध्याय गुरुपुत्र परितात्रे गुरुकातंड कंडकाय गीतसाराय गीततत्त्वाय गीतगोत्राय धीमहि मूढरूपाय घंटमर्ताय वो जयप्रदाय धीमहि गुणातीताय गुणाधीशाय गुणप्रविष्टाय धीमहि एकदंताय वक्रतुंडाय गौरी तनयाय धीमहि. ಯಾರು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಾರೆ ಅವರನ್ನೇ ಹೆಚ್ಚು ಉನ್ನತ ಸ್ಥಾನಗಳಲ್ಲಿರ್ತಕ್ಕಂಥದ್ದು. ಉದಾಹರಣೆಗೆ ನಮ್ಮ ಎರಡೂ ಜಿಲ್ಲೆಯಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಇಬ್ಬರಿಗೆ ಭಾರತ ರತ್ನ ಪ್ರಶಸ್ತಿ ಬಂದರು ಕರ್ನಾಟಕದಲ್ಲಿ. ಆ ಇಬ್ಬರು ಕೂಡ ನಮ್ಮ ಅವಿಭಾಜ್ಯ ಜಿಲ್ಲೆಯವರೇ, ಸರ್ ಎಂ ವಿಶ್ವೇಶ್ವರಯ್ಯನವರು, CN ರಾವ್ ಅವರು. ಅಂದ್ರೆ ಅವರೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ಅವತ್ತಿಗೆ ಕಾನ್ವೆಂಟ್ಸ್ ಪ್ರೈವೇಟ್ ಸ್ಕೂಲ್ಸ್ ಇರಲಿಲ್ಲ. ಇವತ್ತು ನಾವೇನು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರ ಬಗ್ಗೆ ಮಾತನಾಡ್ತೀವಿ, ಅವರು ಶ್ರೀನಿವಾಸಪುರದ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ಅವ್ರ ತಾಯಿಯ ತವರು ಮನೆ ಶ್ರೀನಿವಾಸಪುರ, ಅವ್ರ ಸ್ವಂತ ಶಿಡ್ಲಘಟ್ಟ. ಅವ್ರ ತಾಯಿ ತವರು ಮನೆ ಶ್ರೀನಿವಾಸಪುರದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ ತಾವು ಉತ್ತಮವಾದಂತ ಒಂದು ಅಂಗಗಳನ್ನ ಗಳಿಸಿ ನಮ್ಮ ದೇಶಕ್ಕೂ ರಾಜ್ಯಕ್ಕೂ ಒಳ್ಳೆ ಕೀರ್ತಿ ತನ್ನಿ. ಈ ಶಾಲೆಗೆ ಸೇರಿರುವಂತ ಮಕ್ಕಳು ಆಲ್ರೆಡಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತ ಮಕ್ಕಳನ್ನ ಸ್ವಾಗತ ಮಾಡೋಕ್ಕೋಸ್ಕರ ಇವತ್ತು ನಾವು ಬಂದಿದ್ದೀವಿ. ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ MLC ಅನಿಲ್ ಅಣ್ಣವರು, ಈ ಶಾಲೆಯವರು ತಾಲೂಕ್ ಪಂಚಾಯತಿ ಮೆಂಬರ್ ಇದ್ದಾಗ ಅನೇಕ ಕೆಲಸಗಳನ್ನ ಇದಕ್ಕೆ ಅಭಿವೃದ್ಧಿಗೋಸ್ಕರ ಇದು ಮಾಡಿದ್ದಾರೆ. ಸಿರಾಜನ್ ಅವರು, ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅನಿಲ್ ಯಾವಾಗಲೂ ಏನಂದ್ರೆ ಅನಿಲ್ದು ಕ್ಯಾಲ್ನೂರು ಅದು ಮಾಡ್ಬೇಕು, ಇದು ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅಂತ ಹೇಳ್ತಾನೆ ಇರ್ತಾನೆ. ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಇದೇ ಇಲ್ಲ. ಆ ಥರ ಒಂದು ಒಳ್ಳೆ ಬುದ್ಧಿವಂತ, ಒಳ್ಳೆ ಆಸಕ್ತಿ ಇರಬೇಕು. ನಿಮ್ಮ ಶಾಲೆಯ ಶಿಕ್ಷಕರು ಇದ್ದಾರೆ, ಎಲ್ಲರೂ ಶಾಲೆಯ ಶಿಕ್ಷಕರು ಎಲ್ಲರೂ ಇದ್ದಾರೆ. ಆದ್ರೆ ಆ ಶಾಲೆಯ
ಶಾಲೆಯ ಶಿಕ್ಷಕರು ಯಾವತ್ತೂ ಶಿಕ್ಷಕರಾಗಿ ನಿಮಗೆಲ್ಲ ಪಾಠವನ್ನು ಕೊಟ್ಟು ಬುದ್ಧಿವಾದವನ್ನು ಹೇಳಿ ನಿಮ್ಮನ್ನು ಮುಂದೂಡಿಸೋದಕ್ಕೆ ಅವ್ರು ಎಷ್ಟು ಪ್ರಯತ್ನ ಮಾಡ್ತಾರೆ ಅಂದ್ರೆ ಪಂಚರ್ ಆಗಿರುವಂತ ಟೈರ್ಗೂ ಗಾಲಿ ಹೊಡೆದು ಅದನ್ನು ಮುಂದೆ ತಳ್ಳುವಂತ ಕೆಲಸವನ್ನು ಮಾಡೋರೆ ನಮ್ಮ ಶಿಕ್ಷಕರು. ಹಂಗೆ ನಿಮ್ಮನ್ನು ಮುಂದೆ ತಳ್ಕೊಂಡು ಹೋಗ್ತಾರೆ. ನಾಳೆ ನೀವು ಡಾಕ್ಟರ್ ಆಗ್ತೀರಾ, ಅವ್ರಿಲ್ಲೇ ಶಿಕ್ಷಕರು. ನಾಳೆ ನೀವು IAS ಆಫೀಸ್ ಆಗ್ತೀರಾ, ಅವ್ರಿಲ್ಲೇ ಶಿಕ್ಷಕರು. ನಾಳೆ ನೀವು ಒಂದು ಇಂಜಿನಿಯರ್ ಆಗ್ತೀರಾ, ಅವ್ರು ಇಲ್ಲೇ ಶಿಕ್ಷಕರು. ನಾಳೆ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತೀರಾ, ಅವ್ರ ಮುಂದೆ ನೀವು ಬರ್ತೀರಾ. ಆದ್ರೆ ಅವ್ರು ಇದೇ ಕಾಂಪೌಂಡ್ ಅಲ್ಲಿ ಇಲ್ಲೇ ಇರ್ತಾರೆ, ನೀವೇ ಮುಂದೆ ಹೋಗುವಂತ. ನಾನು ಓದಿರುವಂತ ಶಾಲೆಯಲ್ಲಿ ನಮ್ಮ ಶಿಕ್ಷಕರು ಮುಂದೆ ನಾನು MLA ಆಗಿ ಅವ್ರ ಜೊತೆ ನಾನು ಕುತ್ಕೊಂಡಿದ್ದೆ. ನಾನು ಹೋದಾಗ ನಮಸ್ಕಾರ ಸಾರ್ ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಕಣ್ಣಲ್ಲಿ ನೀರು ಬಂತ. ಮುಖ್ಯವಾದದ್ದು ತಂದೆ ತಾಯಿ, ನೀವು ದೇವಸ್ಥಾನಕ್ಕೆ ಹೋಗಿ, ನೀವು ಮಸೀದಿಗೆ ಹೋಗಿ, ನೀವು ದರ್ಗಾಗೆ ಹೋಗಿ, ನೀವು ಚರ್ಚ್ಗೆ ಹೋಗಿ, ನೀವೆಲ್ಲನೂ ಹೋಗಿ. ಆದ್ರೆ ಮಕ್ಕಳು ಒಂದೇ ಒಂದು ಕಳಿಸ್ಬೇಕು ನೀವು. ಚರ್ಚು ಇಲ್ಲೇ ಇದೆ, ದೇವಸ್ಥಾನನೂ ಇಲ್ಲೇ ಇದೆ, ಮಸೀದಿನೂ ಇಲ್ಲೇ ಇದೆ, ತಿರುಪತಿ ವೆಂಕಟೇಶ್ವರ ಸ್ವಾಮಿ ಇಲ್ಲೇ ಇದ್ದಾರೆ, ವೇಳಂಗಾಣಿ ಮಾತಾ ಇಲ್ಲೇ ಇದ್ದಾರೆ, ಅಜ್ಮೀರ್ ದರ್ಗಾನೂ ಇಲ್ಲೇ ಇದೆ, ನಮ್ಗೆಲ್ಲವೂ ಇಲ್ಲೇ ಇದೆ. ಮಕ್ಕಳು ನೀವು ಇಲ್ಲೇ ಹೋಗ್ಬೇಕಪ್ಪ, ಇದೇ ನಮಗೆಲ್ಲ ಒಳ್ಳೇದು ಅಂತೇಳಿ ಇಲ್ಲಿಗೆ ತಾಯಿ ತಂದೆ ಕಳಿಸ್ಬೇಕಾಗ್ತದೆ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಯುವ ಪೀಳಿಗೆ ಅಂತ ಇರುವಂಥದ್ದು ನಮ್ಮ ಭಾರತ ದೇಶ. ಯುವಕರಿರುವಂಥದ್ದು ಭಾರತ ದೇಶ, ಬೇರೆ ಯಾವ ದೇಶದಲ್ಲಿ ಇಲ್ಲ. ಎಲ್ಲ ವಯಸ್ಸಾಗಿರೋರಿದ್ದಾರೆ, ಭಾರತ ದೇಶದಲ್ಲಿ ಯುವಕರಿದ್ದಾರೆ. ಇವತ್ತು ಯಾವುದೇ ದೇಶಕ್ಕೆ ಹೋಗಿ ನೀವು, ನಿನ್ನೆ ಎಲ್ಲ ಮೊನ್ನೆ ಒಂದು ಫ್ರಾನ್ಸ್ ಅಲ್ಲಿ ಒಂದು ಫುಟ್ಬಾಲ್ ಮ್ಯಾಚ್ ನಡೆದಿದೆ. ಫ್ರಾನ್ಸ್ ಅಲ್ಲಿ ಫುಟ್ಬಾಲ್ ಮ್ಯಾಚ್ ನಡೆದಾಗ ಫುಟ್ಬಾಲ್ ಅಲ್ಲಿ ಅವರು ಗೆದ್ದವ್ರೆ. ಫುಟ್ಬಾಲ್ ಅಲ್ಲಿ ಲಾಸ್ಟ್ ಫೈನಲ್ ಪೆನಾಲ್ಟಿ ಗೋಲ್ ಅಲ್ಲಿ ಗೆದ್ದವ್ರೆ. ಗೆದ್ದಿದ್ದಕ್ಕೆ ಏನ್ ಮಾಡಿದ್ರು ಗೊತ್ತಾದ್ರು? ಗೆದ್ರೆ ಏನ್ ಮಾಡಬೇಕು? ಸೆಲೆಬ್ರೇಷನ್ ಮಾಡಿ. ಆ ಸೆಲೆಬ್ರೇಷನ್ ಹೆಂಗ್ ಮಾಡಿದ್ದಾರೆ ಅಂದ್ರೆ ರೋಡಲ್ಲಿರೋ ಅಂಗಡಿಗಳೆಲ್ಲ ಹೊಡೆದಾಕ್ಬಿಟ್ಟವ್ರೆ, ಕಾರುಗಳೆಲ್ಲ ಬೆಂಕಿ ಹಚ್ಬಿಟ್ಟವ್ರೆ. ನಮ್ಮಲ್ಲಿ ಯುವಕರಿರೋದು ಬುದ್ಧಿವಂತರು ರಾತ್ರಿ ನಮ್ಮಲ್ಲಿ ಸೆಲೆಬ್ರೇಷನ್ ಮಾಡಿದ್ದಾರೆ RCB ಗೆದ್ದಿರೋದಕ್ಕೆ. ಎಲ್ಲಾದ್ರೂ ಒಂದು ಗಲಾಟೆ, ಒಂದು ಕಲ್ಪ ಏನಾದ್ರು ಆಗಿದೆಯಾ? ಏನೂ ಆಗಿಲ್ಲ. ಅಂದ್ರೆ ನಮ್ಮಲ್ಲಿರ್ತಕ್ಕಂಥವ್ರು ಬುದ್ಧಿವಂತರು ಜಾಸ್ತಿ. ಆ ಬುದ್ಧಿವಂತರೆಲ್ಲ ಎಲ್ಲ ಉತ್ಪತ್ತಿ ಆಗಿದ್ದಾರೆ, ಈ ದೇವಸ್ಥಾನದಲ್ಲೇ ಉತ್ಪತ್ತಿ ಆಗಿರೋರು. ಆ ಬುದ್ಧಿವಂತರೆಲ್ಲ ಉತ್ಪತ್ತಿ ಆಗಿರೋರು ಇದೇ ದೇವಸ್ಥಾನದಲ್ಲೇ ಉತ್ಪತ್ತಿ ಆಗಿರೋ, ಇದೇ ಗುರುಗಳ ಹತ್ರ ಉತ್ಪತ್ತಿ ಆಗಿರುವಂತ ಆ ಬುದ್ಧಿವಂತರುಗಳು ನಮ್ಮ ಇಂಡಿಯಾದಲ್ಲಿ ಇರುತ್ತೆ. ಅದರಿಂದ ಇವತ್ತು ಶಾಲೆಯಲ್ಲಿ ನೀವೆಲ್ಲ ಚೆನ್ನಾಗಿ ಹೋಗಿ ಶಾಲೆ ಅಭಿವೃದ್ಧಿ ವಿಚಾರದಲ್ಲಿ ನಾವು ಯಾವತ್ತೂ ನಿಮ್ಮ ಜೊತೆ ನಿಲ್ತೀವಿ.